ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ನೀವೇನಾದರೂ ಹೊಸದಾಗಿ ಮೇಕೆ ಸಾಕಾಣಿಕೆ ಮಾಡಬೇಕು ಅಂತ ಇದ್ರೆ ಅಥವಾ ಶುರು ಮಾಡಿದರೆ ಮೇವಿನ ನಿರ್ವಹಣೆಯಲ್ಲಿ ಯಾವ ರೀತಿ ಬೇರೆ ಬೇರೆ ಸೊಪ್ಪು ಇರ್ಬೋದು ಅಥವಾ ಮೇವುಗಳನ್ನು ನೀವು ಮೇಕೆ ಸಾಕಾಣಿಕೆಯಲ್ಲಿ ಉಪಯೋಗಿಸ್ಬೋದು ಅಂತ ನೋಡ್ತಾ ಹೋಗೋಣ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳಿಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೇನಾದರೂ ಹೊಸದಾಗಿ ಮೇಕೆ ಸಾಕಾಣಿಕೆನ ಶುರು ಮಾಡಬೇಕು ಅಂತ ಇದ್ದರೆ ನೀವು ಮೊದಲಿಗೆ ಫಸ್ಟು ಶೆಡ್ಡನ್ನು ಹಾಕ್ಕೋಬೇಕಾಗತ್ತೆ. ಶೆಡ್ಡನ್ನು ಯಾವ ರೀತಿ ಅಂತಂದರೆ ಸಣ್ಣದ ರೀತಿಯಲ್ಲಿ, ಯಾಕಂತಂದರೆ ನೀವು ಫಸ್ಟಿಗೆ ದೊಡ್ಡ ರೀತಿಯಲ್ಲಿ ಶುರು ಮಾಡೋದ್ರ ಬದಲು ಸಣ್ಣದಾಗಿ ಶುರು ಮಾಡಿ ಅದರಿಂದ ಅನುಭವವನ್ನು ಪಡ್ಕೊಂಡಾದ್ಮೇಲೆ ದೊಡ್ಡ ಶೆಡ್ಡನ್ನು ಮಾಡಿಕೊಂಡು ಆ ರೀತಿ ಮಾಡೋದು ಒಳ್ಳೆಯದು ಅಂತ ಎಷ್ಟೊಂದು ಜನ ಅನುಭವಸ್ಥರು ಹೇಳಿರುವಂಥ ಮಾತು. ಮತ್ತು ನೀವೇನಾದ್ರೂ ಶೆಡ್ಡನ್ನು ಮಾಡಬೇಕು ಅಂತಂದರೆ ಒಂದು 15ರಿಂದ 20 ಅಡಿ ಶೆಡ್ಡನ್ನು ಮಾಡಿಕೊಂಡು ಸಣ್ಣದಾಗಿ ಒಂದು 20ರಿಂದ 30 ಮೇಕೆಯಿಂದ ನೀವು ಶುರು ಮಾಡ್ಬೋದು. ಆದರೆ ನಿಮಗೆ ಮಿನಿಮಮ್ ಅಂತೂ ಅಂದ್ರೂ 1ರಿಂದ 1.5 ಎಕರೆ ಜಮೀನು ಬೇಕಾಗುತ್ತೆ 20ರಿಂದ 30 ಮೇಕೆನ ಸಾಕಾಣಿಕೆ ಮಾಡಬೇಕು ಅಂದರೆ. ಯಾಕಂತಂದರೆ ನೀವು ಅವುಗಳಿಗೆ ಮೇವನ್ನು ಕೂಡ ಕೊಡಬೇಕಾಗತ್ತೆ, ಮೇವನ್ನು ಕೂಡ ನೀವು ಬೆಳ್ಕೋಬೇಕಾಗುತ್ತೆ ಈ ಒಂದು ಮೇಕೆ ಸಾಕಾಣಿಕೆ ಮಾಡಬೇಕಾದ್ರೆ. ಅದಕ್ಕೋಸ್ಕರ ಸ್ವಲ್ಪ ಜಾಗ ಇದ್ದರೆ ನೀವು ಒಂದು 20ರಿಂದ 30 ಮೇಕೆಗಳನ್ನ ಸಾಕಾಣಿಕೆ ಮಾಡ್ಬೋದು. ಮತ್ತು ಎಷ್ಟೊಂದು ಜನ ಹೇಳೋ ರೀತಿಯಲ್ಲಿ ಫ್ಯಾಟ್ನಿಂಗಿಗಿನ್ನ ಬ್ರೀಡಿಂಗು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಯಾಕಂದರೆ ನೀವು ಸಣ್ಣದಾಗಿ ಶುರು ಮಾಡಿ ಒಂದು 5 ಮೇಕೆ, ಅದರಲ್ಲಿ ಒಂದು 4 ಹೆಣ್ಣು ಮೇಕೆ ಮತ್ತು ಒಂದು ಓತನ ನೀವು ತಗೊಂಬಂದರೆ ಒಂದು ಓತ 10ರಿಂದ 15 ಹೆಣ್ಣು ಮೇಕೆಗಳಿಗೆ ಬ್ರೀಡಿಂಗ್ ಮಾಡೋದಕ್ಕೆ ಸರಿಯಾಗುತ್ತೆ ಅಂತ ಎಷ್ಟೊಂದು ಜನ ಅನುಭವಸ್ಥರು ಹೇಳ್ತಾರೆ. ಆ ರೀತಿ ನೋಡ್ತಾ ಹೋದರೆ ನೀವು ಸಣ್ಣದಾಗಿ 5 ಮೇಕೆಯಿಂದ ಶುರು ಮಾಡಿ ಆಮೇಲೆ ನೀವು ದೊಡ್ಡದಾಗಿ ಬ್ರೀಡಿಂಗ್ ಮಾಡ್ತಾ ಮೇಕೆಗಳ ಸಂಖ್ಯೆಯನ್ನು ಹೆಚ್ಚಿಸ್ಕೊತಾ ಹೋಗ್ಬೋದು. ಮತ್ತು ಮೇವಿನ ನಿರ್ವಹಣೆ ವಿಚಾರಕ್ಕೆ ಬಂದರೆ ರೆಡ್ ಅಥವಾ ಗ್ರೀನ್ ನೇಪಿಯರ್ ಅನ್ನು ಬೆಳ್ಕೋಬಹುದು ನಿಮ್ಮ ಜಮೀನಿನಲ್ಲಿ. ನೀವು ಹಸು ಸಾಕಾಣಿಕೆ ಮಾಡ್ತಾ ಇದ್ರೆ ಅದಕ್ಕೂ ಕೂಡ ಗ್ರೀನ್ ಅಥವಾ ರೆಡ್ ನೇಪಿಯರ್ ಆಗುತ್ತೆ. ಅದ್ರ ಜೊತೆ ಎರಡಕ್ಕೂ ಕೂಡ ನೀವು ನೇಪಿಯರ್ ಅನ್ನು ಯೂಸ್ ಮಾಡ್ಬೋದು. ಮತ್ತು ಅಗಸೆ ಮರ ಇರ್ಬೋದು, ಸುಬಾಬುಲ್ಲ, ಈ ರೀತಿ ಮರಗಳನ್ನು ಬೆಳೆಸ್ಕೊಳೋದ್ರಿಂದ ಒಂದು ನೆರಳು ಕೂಡ ಆಗುತ್ತೆ, ಇನ್ನೊಂದು ಮೇಕೆಗಳಿಗೆ ಮೇವು ಕೂಡ ಆಗುತ್ತೆ. ಯಾಕಂದರೆ ಒಂದೇ ರೀತಿ ಆಹಾರವನ್ನು ನಾವು ಹೇಗೆ ತಿನ್ನೋದಕ್ಕೆ ಆಗಲ್ಲ ಪ್ರತಿದಿನ, ಅದೇ ರೀತಿ ಮೇಕೆಗಳಿಗೂ ಕೂಡ ಒಂದು ಸ್ವಲ್ಪ ಡಿಫ್ರೆಂಟ್ ಸೊಪ್ಪುಗಳನ್ನು ಕೊಟ್ಟರೆ ಇನ್ನೂ ಚೆನ್ನಾಗಿ ತಿಂತವೆ. ಆ ರೀತಿ ನೋಡ್ತಾ ಹೋದಾಗ ನೀವು ಮಲ್ಬೆರಿಯನ್ನು ಕೂಡ ಬೆಳಿಬೋದು. ಮಲ್ಬೆರಿ ಅಂತಂದರೆ ರೇಷ್ಮೆ ಹುಳು ಸಾಕಾಣಿಕೆ ಮಾಡಬೇಕಾದ್ರೆ ಬೆಳೀತಾರಲ್ಲ ಮಲ್ಬೆರಿ ಲೀವ್ಸ್, ಅದನ್ನು ನೀವು ಬೆಳಿಬೋದು. ಚಾಯಾ ಪ್ಲ್ಯಾಂಟನ್ನು ಬೆಳಿಬೋದು. ಚಾಯಾ ಪ್ಲ್ಯಾಂಟ್ ಏನು ಅಂತಂದರೆ ಅದು ಅಷ್ಟು ಬೇಗ ಗ್ರೋತ್ ಆಗಲ್ಲ, ಅಂದರೆ ಬೇಗ ಬೆಳೆಯಲ್ಲ, ಸ್ವಲ್ಪ ಲೇಟ್ ಆಗುತ್ತೆ. ಆದ್ದರಿಂದ ಅದೊಂದು ಬೆಳೆಯೋದಿದ್ರೆ ಬೆಳ್ಕೋಬೋದು. ಮತ್ತು ಕುದುರೆ ಮೆಂತೆ ಇರ್ಬೋದು, ಬೇಲಿ ಮೆಂತೆ, ಇವುಗಳನ್ನು ನೀವು ಬೆಳ್ಕೊಂಡು ಮೇವಿನ ನಿರ್ವಹಣೆಯನ್ನು ನಿರ್ವಹಿಸ್ತಾ ಹೋಗ್ಬೋದು. ಮತ್ತು ನೀವೇನಾದರೂ ಹಸು ಸಾಕಾಣಿಕೆ ಮಾಡ್ತಿದ್ರೆ, ಕೋಳಿ ಸಾಕಾಣಿಕೆ ಮಾಡ್ತಿದ್ರೆ, ಅವುಗಳ ಜೊತೆಯಲ್ಲಿ ನೀವೇನಾದರೂ ಮೇಕೆ ಸಾಕಾಣಿಕೆ ಮಾಡಬೇಕು ಅಂತ ಇದ್ದರೆ ನೀವು ಹೈಡ್ರೋಫೋನಿಕ್ಸನ್ನು ಕೂಡ ನೀವು ಅಳವಡಿಸ್ಕೋಬೋದು. ಯಾಕಂತಂದರೆ ಹೈಡ್ರೋಫೋನಿಕ್ಸಲ್ಲಿ ನೀವು ಕಡಿಮೆ ಖರ್ಚಲ್ಲಿ ಜಾಸ್ತಿ ಪ್ರೋಟೀನ್ ಅಂಶ ಇರುವಂತಹ ಹುಲ್ಲುಗಳನ್ನು ಬೆಳಿಬೋದು. ಅದರಿಂದ ಜಾಸ್ತಿ ಪ್ರೋಟೀನ್ ಅಂಶ ಇರುವಂತಹ ಹುಲ್ಲನ್ನು ನೀವು ನಿಮ್ಮ ಮೇಕೆಗಳಿಗೆ ಕೊಟ್ಟಾಗ ಅದರಲ್ಲಿರುವಂಥ ಕೊಬ್ಬಿನ ಅಂಶ ಜಾಸ್ತಿ ಆಗುತ್ತೆ, ಅದರ ಬೆಳವಣಿಗೆ ಸದೃಢವಾಗಿ ಬರುತ್ತೆ. ಅದಕ್ಕೋಸ್ಕರ ಮತ್ತು ಅಜೋಲಾನು ಕೂಡ ನೀವು ನಿಮ್ಮ ಮೇಕೆಗಳಿಗೆ ಕೊಡ್ಬೋದು. ಹಾಗೂ ದಾಸವಾಳ ಗಿಡನೂ ಕೂಡ ನೀವು ಬೆಳೆಸ್ಕೋಬೋದು. ದಾಸವಾಳ ಗಿಡದಿಂದ ನಿಮಗೆ ಹೂವು ಕೂಡ ಸಿಗುತ್ತೆ ಮತ್ತು ಮೇಕೆಗಳಿಗೆ ಮೇವು ರೀತಿಯೂ ಕೂಡ ಸಿಗ್ತಾ ಹೋಗುತ್ತೆ. ಇನ್ನು ಮೇಂಟೆನೆನ್ಸ್ಗೆ ಅಂತ ಬಂದರೆ ಮೊದಲಿಗೆ ಆ ಒಂದು ಕೊಟ್ಟಿಗೆ ಏನು ನೀವು ಮೇಕೆಗಳನ್ನು ಕಟ್ತೀರಲ್ವ ರಾತ್ರಿ ಹೊತ್ತು, ಆ ಒಂದು ಕೊಟ್ಟಿಗೆ ಕ್ಲೀನಾಗಿರಬೇಕು, ಅದರ ಸರೌಂಡಿಂಗ್ ಕ್ಲೀನಾಗಿರಬೇಕು. ಮತ್ತು ನೀವು ನೀರನ್ನು ಸರಿಯಾದ ರೀತಿಯಲ್ಲಿ ಶುದ್ಧವಾದಂಥ ನೀರನ್ನು ಕೊಡಬೇಕಾಗತ್ತೆ. ಯಾಕಂತಂದರೆ ನೀರೇ ಮೇಯ್ನು. ಯಾಕಂತಂದರೆ ನೀರು ಕಲುಷಿತವಾದರೆ ಆರೋಗ್ಯ ಕೆಡುವಂಥ ಪರಿಸ್ಥಿತಿ ಬರುತ್ತೆ. ಅದಕ್ಕೋಸ್ಕರ ಶುದ್ಧವಾದ ನೀರನ್ನು ಕೊಡಬೇಕಾಗತ್ತೆ. ನೀವೇನಾದ್ರೂ ಪ್ಲಾಸ್ಟಿಕ್ ಡ್ರಮ್ಮಲ್ಲಿ ಇಲ್ಲ ಸಿಮೆಂಟ್ ತೊಟ್ಟಿಲಿ ಏನಾದ್ರೂ ನೀರನ್ನು ಕುಡಿಸಿದ್ರೆ ಆ ಸಿಮೆಂಟ್ ಅವುಗಳನ್ನು ಕೂಡ ನೀವು ಕ್ಲೀನ್ ಮಾಡಬೇಕು. ಮತ್ತು ನೀವು ಸಿಮೆಂಟ್ ತೊಟ್ಟಿಲಿ ಏನಾದ್ರೂ ನೀವು ನೀರು ಕುಡಿಸ್ತಾ ಇದ್ರೆ ಏನು ಮಾಡಿ, ಸಿಮೆಂಟ್ ತೊಟ್ಟಿಗೆ ಒಂದು 2 ವಾರಕ್ಕೊಂದ್ಸಲಿ 3 ವಾರಕ್ಕೊಂದ್ಸಲಿ ಸುಣ್ಣನ ಬೆಳೀರಿ. ಸುಣ್ಣನ ಬೆಳೆದಾಗ ಏನಾಗುತ್ತೆ, ಅದರಲ್ಲಿರುವಂಥ ಬ್ಯಾಕ್ಟೀರಿಯಾಗಳು ಸಾಯ್ತವೆ. ಮತ್ತು ಆ ಸುಣ್ಣದಲ್ಲಿರುವಂಥ ಕ್ಯಾಲ್ಶಿಯಂ ಕಂಟೆಂಟು ನೀರಿನಲ್ಲಿ ಸೇರಿದಾಗ ನಿಮ್ಮ ಮೇಕೆಗಳು ಆ ನೀರನ್ನು ಕುಡಿದಾಗ ಏನಾಗುತ್ತೆ, ಆ ಕ್ಯಾಲ್ಶಿಯಂ ಕಂಟೆಂಟು ಮೇಕೆಗಳ ಒಳಗಡೆ ಹೋಗುತ್ತೆ. ಅವಾಗ ಜೀರ್ಣಕ್ರಿಯೆಯನ್ನು ಆ ಕ್ಯಾಲ್ಶಿಯಂ ಕಂಟೆಂಟು ಜಾಸ್ತಿ ಮಾಡ್ತಾ ಹೋಗುತ್ತೆ. ಅವಾಗ ಏನಾಗುತ್ತೆ, ನಿಮ್ಮ ಮೇಕೆಗಳು ಹುಷಾರು ತಪ್ಪೋದು ಕಡಿಮೆ ಆಗುತ್ತೆ.
ಈ ರೀತಿ ಇಷ್ಟು ಮೇಂಟೆನೆನ್ಸನ್ನು ನೀವು ಮಾಡ್ತಾ ಹೋದರೆ ಮೇಕೆ ಸಾಕಾಣಿಕೆಯಲ್ಲಿ ಸಕ್ಸಸ್ ಕಾಣ್ಬೋದು. ಈ ವಿಡಿಯೋದಲ್ಲಿ ನಾವು ಯಾವ ರೀತಿ ಸಣ್ಣದಾಗಿ ಮೇಕೆ ಸಾಕಾಣಿಕೆಯನ್ನು ಶುರು ಮಾಡ್ಬೋದು, ಏನೇನು ಮೇವಿನ ಬೆಳೆಗಳನ್ನು ಬೆಳ್ಕೋಬೋದು ಮತ್ತು ಯಾವ ರೀತಿ ಮೇಂಟೈನ್ ಮಾಡಿದ್ರೆ ಹೆಚ್ಚು ಲಾಭಾಂಶವನ್ನು ಪಡಿಬೋದು ಅಂತ ತಿಳ್ಕೊತಾ ಹೋದ್ವಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳಿಗೋಸ್ಕರ ನಮ್ಮ ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಯಾವುದಾದ್ರೂ ವಿಚಾರಗಳ ಕುರಿತಾಗಿ ವಿಡಿಯೋಗಳು ಬೇಕಾಗಿದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಧನ್ಯವಾದ.